ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಕೃಪೆ ಕೊಟ್ಟಿದ್ದಾನೆ, ದಯೆ ಕೊಟ್ಟಿದ್ದಾನೆ, ಕನಿಕರ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ಇಲ್ಲಿ ಲೂಕನ ಬರೆದ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನ. ಒಬ್ಬ ಭಿಕ್ಷಗಾರನು ದುಷ್ಟಾಂತ, ಭೋಗ ಪುರುಷನು ದುಷ್ಟಾಂತ, ಐಶ್ವರ್ಯವಂತನು ಒಬ್ಬ. 19ನೇ ವಚನ 16ನೇ ಅಧ್ಯಾಯ ಲೂಕ್ ಬರೆದ ಪತ್ರಿಕೆ. ಐಶ್ವರ್ಯವಂತನೊಬ್ಬನು ಮನುಷ್ಯನು ಇದ್ದನು. ಅವನು ಸಕಲಾತಿ ನಯವಾದ ನಾರು ಮಾಡ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆಯ ಬಾಗಿಲಿನಲ್ಲಿ ಲಾಜರನೊಬ್ಬ ಭಿಕ್ಷಗಾರನಿದ್ದನು, ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆಗಳಿದ್ದವು. ಐಶ್ವರ್ಯವಂತನು ಮೇಜಿನ ಬಲೆಯಿಂದ ಎಂಜಲೆ ತಿಂದ ರೊಟ್ಟಿಗಳನ್ನು ತಿಂದು ಹಸಿವು ತೀರಿಸಿಕೊಳ್ಳುತ್ತಾ ಇದ್ದನು. ನಾಯಿಗಳು ಸಹ ಬಂದು ಅವನ ಉಣ್ಣೆಗಳು ನೆಕ್ಕುತ್ತಿದ್ದವು. ಇಲ್ಲಿ ಧನವಂತನಿದ್ದಾನೆ, ಒಬ್ಬ ನಿರುಪೇದನಿದ್ದಾನೆ. ಅಂದರೆ ಬಹು ಎಷ್ಟು ಭಿಕ್ಷಗಾರನಂದರೆ ಏನೂ ಇಲ್ಲ ಅವರಿಗೆ, ಕುಟುಂಬ ವ್ಯವಸ್ಥೆ ಇಲ್ಲ, ಭಿಕ್ಷಗಾರನು ಅಂತ ಬರೆದಿದೆ. ಮೈ ತುಂಬ ಉಣ್ಣೆ, ಭಯಂಕರವಾದ ನಿರೀಕ್ಷಣೆ ಒಂದೇ ಅವರಿಗಿರೋದು. ಆದರೆ ದೇವರಿದ್ದಾನೆ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ದೇವರು ನಮ್ಮನಿಗೆ ಸಂತೋಷ ಕೊಡುವನು ಅನ್ನೋ ಒಂದು ನಿರೀಕ್ಷಣೆಯಿಂದ ಬದುಕುತ್ತಾ ಇದ್ದಾರೆ. ಧನವಂತನ ಮೇಜಿನಿಂದ ಬಿದ್ದ ರೊಟ್ಟೆಗಳನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಆ ಉಣ್ಣೆಗಳನ್ನು ನಾಯಿಗಳು ಬಂದು ನೆಕ್ಕುತ್ತಾ ಇದ್ದವು. ಆದರೆ ಒಂದು ದಿನ ಏನಾಯಿತು, ಇಬ್ಬರು ಸತ್ರು. ಒಬ್ಬನೇನೋ ನರಕಕ್ಕೆ ಹೋದ, ಯಾರು? ಧನವಂತನು. ಇನ್ನೊಬ್ಬನು ಅಬ್ರಹಾಮನ ಎದೆಯಲ್ಲಿ ಕೂತ್ಕೊಂಡು ಸಂತೋಷವನ್ನು ಅನುಭವಿಸುತ್ತಾ ಇದ್ದಾನೆ. ನೋಡ್ರಿ, 23 ಓದ್ತಾ ಇದ್ದೀನಿ, 22 ಕೂಡ. ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಐಶ್ವರ್ಯವಂತನು ಸಹ ಸತ್ತ. ಅವನು ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವನು. ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಎದೆಗೆ ಒದಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಈ ಲಾಜರನನ್ನು ಕಳಿಸು. ಅವನು ನನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಹುರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಕೂಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ನರಕದಲ್ಲಾದರೂ ಇರಬೇಕು, ಇಲ್ಲಾಂದರೆ ಪರಲೋಕದಲ್ಲಾದರೂ ಇರಬೇಕು. ಏಸಪ್ಪ ಹೇಳಿದ್ದಾನೆ, ನಾನೇ ಮಾರ್ಗ ಸತ್ಯ ಜೀವ ಅಂತ. ನಾನೇ ಮಾರ್ಗವು ಸತ್ಯವೂ ಜೀವವು. ನನ್ನಿಂದ ಮಾತ್ರ ನೀವು ಪರಲೋಕಕ್ಕೆ ಬರುವುದು. ಯಾಕೆಂದರೆ ಕಷ್ಟ ಅನುಭವಿಸಿದನ್ರಿ. ಇಲ್ಲಿ ಭೂಲೋಕದಲ್ಲಿ ತಂದೆ ಮಾತು ಕೇಳಿದ್ದಾನೆ, ಅಪ್ಪ ನಾನೇನು ಮಾಡಬೇಕು? ಏಲಿಯ ಬಂದಿದ್ದ, ಮೋಶೆ ಬಂದಿದ್ದ, ನಾನು ಬಂದಿದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಗ, ಮಗನೇ, ನೀನು ಈ ಪ್ರಪಂಚದ ಎಲ್ಲವರನ್ನು ಪಾಪಗಳನ್ನು ಹೊರಬೇಕು, ಶಿಲುಬೆ ಮರಣ ಹೊಂದಬೇಕು, ಆ ಶಿಲುಬೆಯಲ್ಲಿ ನೀನು ಸಾಯಬೇಕು, ಎಲ್ಲ ಪಾಪಗಳನ್ನು ನೀನು ಹೊತ್ಕೊಂಡು ಹೋಗಬೇಕು, ಎಲ್ಲರ ಪಾಪ ನಿನ್ನ ಮೇಲೆ ಹಾಕ್ತಾ ಇದ್ದೀನಿ, ಎಲ್ಲರ ಪಾಪವನ್ನು ನಿನ್ನ ಮೇಲೆ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ
ಅದಕ್ಕೆ ಸರಿಯಪ್ಪ, ನನಗೆ ಸ್ವಲ್ಪ ನೋವು ಬರುತ್ತೆ, ಅದನ್ನು ನೋವು ಇಲ್ಲದಂಗೆ ಮಾಡಪ್ಪ, ನಂದು ಕೂಡ ಶರೀರ ಅಲ್ಲವೇ ಅಂತ ತನ್ನ ಅಪ್ಪನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಪ್ರಾರ್ಥನೆ ಮುಗಿಸ್ಕೊಂಡು ಶಿಷ್ಯರನ್ನು ಸಿದ್ಧ ಮಾಡಿ ಪೇತುರನವ ನೀರಿನ ಮೇಲೆ ನಡೆಸಿ ಎಲ್ಲ ಮಾಡಿ ಶಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಬೆಳ್ಳಿ ಬಂಗಾರದಿಂದ ನಮ್ಮನ್ನು ತೊಳೆದಿಲ್ಲ, ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ತೊಳೆದು ನನ್ನ ಪಾಪಗಳನ್ನು ಹರಿಕೆ ಮಾಡಿಕೊಂಡವರಿಗೆ, ನಂಬಿದವರಿಗೆ ನಿತ್ಯ ಜೀವವು ರಕ್ಷಣೆ ಸಿಗುವುದಂತಂದು ನಮಗೆ ಹೇಳಿದ್ದಾರೆ. ಈಗ ನೋಡ್ರಿ, ಇಲ್ಲಿ ಏನಿದೆ 23 ಓದ್ತಾ ಇದ್ದೀನಿ. ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಎದೆಗೆ ಒದ್ದಿಕೊಂಡ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಈ ಲಾಜರನ್ನು ಕಳಿಸು, ತನ್ನ ತುದಿ ಬೆರಳನ್ನು ನೀರಿಂದ ನಾಲಿಗೆ ಅದ್ದಿ ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ನಾನು ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅದಕ್ಕೆ ಅಬ್ರಹಾಮನು ಏನು ಹೇಳ್ತಾ ಇದ್ದೇನೆ ನೋಡ್ರಿ, ಕಂದಾ, ನೀನು ಆಶೀರ್ವದಿಸಿ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದೆ, ನೀನು ಆಶೀರ್ವಾದ ಹೊಂದಿದೆ, ಸುಖಮಾನವಲ್ಲ ಜೀವನವಲ್ಲ ಹೊಂದಿದೆಯಲ್ಲ, ಹಾಗೆಯೇ ಲಾಜಾರನ ಕಷ್ಟವೊಂದು ಎಂಬ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಅಂದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲ, ನಿನಗೂ ನನಗೂ ನಡುವೆ ದೊಡ್ಡ ಡೊಂಗೋರಿ ಸ್ಥಾಪಿಸಿದೆ. ಆದ ಕಾರಣ ಆ ಕಡೆಯಿಂದ ಈ ಕಡೆಗೆ ಬರುವುದು ಕಷ್ಟ. ಇಲ್ಲಿ ದೊಡ್ಡ ಗೋಡೆ ನಿರ್ಮಿಸಿದೆ, ನಿನಗೆ ನನಗೆ ಬರೋದಕ್ಕೆ ಆಗೋದಿಲ್ಲ, ನಿನಗೆ ನನಗೆ ಅಡ್ಡು ಗೋಡೆ ಇದೆ ಅಂತಂದು ಹೇಳ್ತಾ ಇದ್ದಾನೆ. ಯಾಕೆಂದರೆ ಇರುಕು ಮಾರ್ಗ, ವಿಶಾಲ ಮಾರ್ಗ ಅಂತಂದು ಎರಡಿದ್ದಾವೆ. ಒಂದು ಇರುಕಾದ ಮಾರ್ಗ, ಇರುಕಾದ ಮಾರ್ಗದಲ್ಲಿ ಸ್ವಲ್ಪ ಜನ ಹೋಗ್ತಾರಂತೆ, ಹಿಂಬಾಲಿಯಾದ ಮಾರ್ಗದಲ್ಲಿ ಅನೇಕ ಜನರು ಹೋಗ್ತಾರಂತೆ. ಎಲ್ಲ ಜನರು ಪಾಪವನ್ನು ಕಟ್ಕೊಂಡು ಹೋಗಬೇಕು ಅಂತ ಅವರು ಅಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸ್ತಾ ಜೀವಿಸ್ತಾ ಇದ್ದಾರೆ. ಆದರೆ ಸ್ವಲ್ಪ ಜನ ಸತ್ಯವೇದವನ್ನು ನೋಡುತ್ತಾ ಯೇಸುಕ್ರಿಸ್ತನ ರಕ್ತವನ್ನು ಸುರಿಸಿದನಂತಂದು ನಂಬಿ ದೇವರ ಕಡೆಗೆ ತಿರುಗುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಐಶ್ವರ್ಯವಂತನು, ಹೌದು ಸ್ವಾಮಿ, ಐಶ್ವರ್ಯವಂತನು ವಸ್ತ್ರಗಳನ್ನು, ನಾರು ಮುಡಿದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದನ್ನು ಸಂತೋಷ ಪಡುತ್ತಿದ್ದನು. ಹೌದು ಸ್ವಾಮಿ. ಲಾಜರರಾದರೆ ಭಿಕ್ಷಗಾರನು ಮೈ ತುಂಬ ಉಣ್ಣೆ, ಅಪ್ಪ, ಆತ್ಮಕ್ಕೆ ಸಾವಿಲ್ಲ, ಪರಲೋಕದಲ್ಲಾದರೂ ಇರಬೇಕು. ಹೌದು ಸ್ವಾಮಿ, ನರಕದಲ್ಲಾದರೂ ಇರಬೇಕು. ನಾಶನ ಮಾರ್ಗ, ನಿನಗೆ ಆಶೀರ್ವಾದವು ಶಾಪವು ನಿನ್ನ ಮುಂದಿಟ್ಟಿದ್ದೇನೆ, ಏನು ಬೇಕು ಅಂತಂದು ಕೇಳ್ತಾ ಇದೀಯಾ? ಸೃಷ್ಟಿಕರ್ತನನ್ನು ನೆನಪಿಗೆ ಮಾಡಿಕೊಂಡು, ಹೌದು ಸ್ವಾಮಿ, ಯೇಸು ಕ್ರಿಸ್ತನನ್ನು ನೆನಪಿಗೆ ಮಾಡಿಕೊಂಡ್ರೆ ತನ್ನ ಅಮೂಲ್ಯವಾದ ರಕ್ತದಿಂದ ತೊಳೆದು ನಂಬಿದರೆ ಸಾಕು ನಿತ್ಯ ಜೀವವು. ಯೇಸು ಕ್ರಿಸ್ತನ ನಂಬಿದರೆ ಸಾಕು ನಿತ್ಯ ಜೀವ ಅಂತಂದು ನಾವು ನಮ್ಮ ಹೃದಯದಿಂದ ಹೇಳಿ 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 ಅಪ್ಪ, ಪಾಪದ ಪಾಲಿಗೆ ಸತ್ತವರು. ಹೌದು ಸ್ವಾಮಿ, ಈಗ ನಾನು ಜೀವಿಸುವನು ನಾನಲ್ಲ, ನನ್ನೆಂದು ಕ್ರಿಸ್ತೇ. ಹೌದು ಸ್ವಾಮಿ, ಅಮೂಲ್ಯವಾದ ರಕ್ತದಿಂದ ತೊಳೆದು ತನ್ನ ಪಾಪಗಳನ್ನು ಹೊತ್ತು ಹರಿಕೆ ಮಾಡಿಕೊಂಡವರೆಲ್ಲರಿಗೆ ನೆಮ್ಮದಿ ಕೊಡ್ತಾ ಇದೆಯಾ, ಸಂತೋಷ ಕೊಡ್ತಾ ಇದೆಯಾ, ಪರಲೋಕ ಕೊಡ್ತಾ ಇದೆಯಾ, ನಿತ್ಯ ಜೀವ ಕೊಡ್ತಾ ಇದೆಯಾ? ತಂದೆ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಲಾಜಾರನು ಸತ್ತು ಪರಲೋಕಕ್ಕೆ ಹೋಗಿದ್ದಾನೆ, ಧನವಂತನು ಸತ್ತು ನರಕಕ್ಕೆ ಹೋಗಿದ್ದಾನೆ. ಹೌದು ಸ್ವಾಮಿ, ಯಾವುದು ಬೇಕು ನಮಗೆ? ಶಾಪ ಬೇಕಾ, ಆಶೀರ್ವಾದ ಬೇಕಾ? ಒಳ್ಳೇದು ಮಾಡಬೇಕಾ, ಕೆಟ್ಟದ್ದು ಮಾಡಬೇಕಾ? ನ್ಯಾಯ, ನೀತಿ, ಧರ್ಮ ಎಲ್ಲವನ್ನು ನಾವು ತಂದೆ
ದೀನರಾಗಿ ಕುರಿಮರಿಯ ಸ್ವಭಾವ ಅವರಾಗಿ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಘನಪಡಿಸುತ್ತಾ ಮಹಿಮೆಪಡಿಸುತ್ತಾ ಸೃಷ್ಟಿಕರ್ತನನ್ನು ಹಿಂಬಾಲಿಸುತ್ತಾ ಯೇಸುಕ್ರಿಸ್ತನೇ ಮಾರ್ಗವು ಸತ್ಯವೂ ಜೀವವು ಎಂದು ತಿಳಿದು ದೇವರ ಕಡೆಗೆ ತಿರುಗಿ ನಾವು ನಮ್ಮ ಬಾಳನ್ನು ಸಾಗಿಸಲು ಕೃಪೆ ಕೊಡುವಂಥ ಯೇಸುಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.